ಅಂದರೆ ಸೌತ್ ಇಂಡಿಯನ್ ಫುಡ್ಗಳ ರೇಟ್ ಅಂಡರ್ ರೇಟೆಡ್ ಅಂತೀರಾ? ಅಂಡರ್ ರೇಟೆಡ್ 100%. ಅಂಡರ್ ರೇಟೆಡ್. ಓಕೆ, ಯಾಕೆ ಸರ್? ಮೋಸ್ಟ್ಲಿ ನಾನು ಏನು ತಿಳ್ಕೊಂಡಿದ್ದೀನಿ ಅಂದರೆ ಸೌತ್ ಇಂಡಿಯನ್ ಹೋಟೆಲ್ಗಳಲ್ಲಿ ಈ ಯಂಗ್ಸ್ಟರ್ಸು ಬರೋದು ಕಮ್ಮಿ ತಿನ್ನೋಕ್ಕೆ. ಇನ್ಫ್ಯಾಕ್ಟ್ ನಾನು ನಮ್ಮ ಹೋಟ್ಲಲ್ಲೇ ಒಂದು ಸ್ಟಡಿನ ಮಾಡಿದ್ದೆ, ಏಜ್ ಗ್ರೂಪ್ ಯಾರ್ಯಾರು ಬರ್ತಾರೆ ಅಂತ. ನಮ್ಮಲ್ಲಿ ಬರೋದು 40 ಇಯರ್ಸ್ ಆ್ಯಂಡ್ ಅಬೌವ್ ಬರೋರು ಸೌತ್ ಇಂಡಿಯನ್ ಫುಡ್ ತಿಂತಾರೆ. ಈ ಯಂಗ್ಸ್ಟರ್ಸು, ಕಾಲೇಜು ಹುಡುಗರು ಅಥವಾ ಇತ್ತೀಚೆಗೆ ಕೆಲಸಕ್ಕೆ ಸೇರಿದವರು, ಅವರು ಈ ಸೌತ್ ಇಂಡಿಯನ್ ಫುಡ್ಡನ್ನು ಅಷ್ಟು ಲೈಕ್ ಮಾಡಲ್ಲ. ಈ ಪಿಜ್ಜಾ, ಬರ್ಗರ್, ಜಂಕ್ ತಿನ್ನೋದ್ರಲ್ಲಿ ಇರ್ತಾರೆ. ಆಮೇಲೆ ಸೆಕೆಂಡು, ನಾವು ಎಲ್ಲಾದರೂ ಒಂದು ₹5 ಜಾಸ್ತಿ ಮಾಡಿದ್ರೆ ನಮ್ಮ ಕ್ವಶನ್ ಮಾಡೋರು ಇರ್ತಾರೆ, ಯಾಕೆ ಜಾಸ್ತಿ ಮಾಡಿದ್ರಿ ಅಂತ. ಬಟ್ ಅದೇ ಪಿಜ್ಜಾ ಬರ್ಗರ್ ಹೋದರೆ ಪರ್ ಪರ್ಸನ್ ದೇ ಸ್ಪೆಂಡ್ ಅರೌಂಡ್ $350, $400, $500. ಅದೇ ನಮ್ಮಲ್ಲಿ ₹100 ಸ್ಪೆಂಡ್ ಮಾಡೋರು ಕ್ವಶನ್ ಮಾಡ್ತಾರೆ. ಅಂದರೆ 40 ವರ್ಷ ಮೇಲ್ಪಟ್ಟವರಿಗೆ ವ್ಯಾಲ್ಯೂ ಫಾರ್ ಮನಿ ಗೊತ್ತು, ಈ ದುಡ್ಡನ್ನು ಹೆಂಗೆ ಸಂಪಾದನೆ ಮಾಡೋದು ಕಷ್ಟ ಇದೆ ಅಂತ ಗೊತ್ತು. ಯಂಗ್ಸ್ಟರ್ಸು ಬಹುಶಃ ಬೇರೆಯವ್ರ ದುಡ್ಡನ್ನು ಪೇರೆಂಟ್ಸು ಖರ್ಚು ಮಾಡೋದ್ರಲ್ಲಿ ಅವರಿಗೆ ಅಷ್ಟು ಬೆಲೆ ಗೊತ್ತಿರಲ್ಲ ಅಂತ ನನ್ನ ಭಾವನೆ. ಇದರ ಪೂರ್ತಿ ವಿಡಿಯೋ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅಲ್ಲಿ ನೋಡಿದ್ಮೇಲೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.